ಅದರಲ್ಲಂತೂ ನಾರ್ಮಲ್ ಪರ್ಸನ್ಸ್ಗೆ ಶುಗರ್ಸ್ ಬರೋದಕ್ಕಿಂತ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ಸ್ ಬಂದರೆ ಇನ್ನು ನೆಕ್ಸ್ಟು ನಾನು ಬಾಳೆಹಣ್ಣ ಸಂಪೂರ್ಣ ಅವಾಯ್ಡ್ ಮಾಡಲಿಲ್ಲ. ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ನನಗೆ ಅದೇ ಇಷ್ಟ ಆಗ್ತಿತ್ತು. ನೆಕ್ಸ್ಟು ನಾನು ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತ ಅಂದರೆ, ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವಂತಹ ಶುಗರ್ ಕಾಯಿಲೆ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿನ ನೀಡ್ತೀನಿ. ಅದಕ್ಕೂ ಮುಂಚೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗಲಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಮಾಹಿತಿನ ನೀಡೋಕ್ಕೆ ನಾನೇನು ಡಾಕ್ಟ್ರಲ್ಲ. ನೀವು ಡಾಕ್ಟ್ರಾ ಅಂತ ಕೇಳ್ಬೋದು, ಬಟ್ ನಾನು ಡಾಕ್ಟ್ರಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಶುಗರ್ ಕಾಯಿಲೆ ಇತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ ಫ್ರೆಂಡ್ಸ್, ಶುಗರ್ ಕಾಯಿಲೆ ಇರಲಿಲ್ಲ. ಬಟ್ ಶುಗರ್ ಕಾಯಿಲೆ ಅನ್ನೋದಕ್ಕಿಂತ ಅದೊಂದು ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಶುಗರ್ನ ಒಂದು ಕಾಯಿಲೆ ಅಂತ ಯಾರೂ ಹೇಳಿಲ್ಲ, ಬಟ್ ನಮಗೆ ನಾವೇ ಕಾಯಿಲೆ ಅದೊಂದು ಶುಗರ್ ಬಂದರೆ ಇನ್ನೇನು ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ತುಂಬ ಕಟ್ಟುನಿಟ್ಟಾಗಿರಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಂತೂ ನಾರ್ಮಲ್ ಪರ್ಸನ್ಸ್ಗೆ ಶುಗರ್ಸ್ ಬರೋದಕ್ಕಿಂತ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ಸ್ ಬಂದರೆ ಅದಕ್ಕಿಂತ ತುಂಬ ಡೇಂಜರ್ ಇನ್ನೊಂದಿಲ್ಲ. ಯಾಕಂದರೆ ಊಟದಲ್ಲಿ ತುಂಬ ಕಂಟ್ರೋಲಲ್ಲಿರಬೇಕು, ಮತ್ತು ಸ್ವೀಟ್ ತಿನ್ನಂಗಿಲ್ಲ. ಮತ್ತು ಶುಗರ್ ಜಾಸ್ತಿ ಆಗಿಬಿಟ್ರಂತೂ ನಮ್ಮ ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಎಲ್ಲ ನಾವು ಡಾಕ್ಟರ್ಸ್ ಹೇಳೇ ಇರ್ತಾರೆ. ಈ ಥರ ಎಲ್ಲ ನಾವು ಯೋಚನೆ ಮಾಡೇ ಇರ್ತೀವಿ, ಮತ್ತು ತುಂಬ ಅದರಿಂದ ನಾವು ಸಫರ್ ಪಡ್ತಾ ಇರ್ತೀವಿ. ಹಾಗಾಗಿ ನನ್ನ ಶುಗರ್ ಲೆವೆಲ್ಲು ಎಷ್ಟಿತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಶುಗರು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಬರುತ್ತಪ್ಪ ಅಂತ ಅಂದರೆ ನೋಡಿ, ಕೆಲವೊಂದು ಸರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಬರ್ಬೋದು, ಮತ್ತು ಕೆಲವೊಂದು ಸರಿ ನಮ್ಮ ಅಪ್ಪ ಅಮ್ಮನಿಂದ ನಮಗೆ ಬರ್ಬೋದು, ಮತ್ತು ಕೆಲವೊಂದು ಸರಿ ಊಟದ ವ್ಯತ್ಯಾಸ, ಮತ್ತು ನಾವು ವಾಮಿಟಿಂಗ್ ಮಾಡ್ತಾನೇ ಇರ್ತೀವಿ ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ಯಾರಿಗೂ ಇರೋಲ್ಲ, ಬಟ್ ಕೆಲವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಬರುತ್ತೆ, ಕೆಲವ್ರಿಗೆ ವಾಮಿಟಿಂಗಿಂದನೂ ಬರುತ್ತೆ ಅಂತ ಹೇಳ್ಬೋದು. ನನಗೆ ಹೇಗೆ ಬತ್ತಪ್ಪ ಅಂತ ಅಂದರೆ ವಾಮಿಟಿಂಗಿಂದ ಬಂತು, ಬಟ್ ನಾನು ಟ್ಯಾಬ್ಲೆಟ್ ಏನು ನನಗೆ ಹೇಳಿರಲಿಲ್ಲ. 5 ಮಂತ್ ಆದಮೇಲೆ, ಅಂದರೆ ಪ್ರೆಗ್ನೆನ್ಸಿಲಿ 5 ಮಂತ್ ಕಂಪ್ಲೀಟ್ ಆದಮೇಲೆ ಒಂದು ಗ್ಲೂಕೋಸ್ ನೀರು ಕೊಡ್ತಾರೆ. ಅದು ನೀರು ಕುಡಿದಾದ್ಮೇಲೆ 1 hour ಬಿಟ್ಟು ಶುಗರ್ ಟೆಸ್ಟ್ ಮಾಡ್ತಾರೆ. ಆ ಶುಗರ್ ಟೆಸ್ಟಲ್ಲಿ ನನಗೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 130 ಇತ್ತು ಶುಗರ್ ಲೆವೆಲ್ಲು. ನನಗೆ ಡಾಕ್ಟ್ರು 130 ಏನು ತುಂಬ ಡೇಂಜರಸ್ ಆ ಥರ ಏನಿಲ್ಲ, ನೀವು ಸ್ವೀಟೆಲ್ಲ ಕಂಟ್ರೋಲಲ್ಲಿ ಇರಬೇಕು, ಮತ್ತು ರೈಸ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಜಾಸ್ತಿ ತರಕಾರಿ ತಿನ್ನಿ, ಮತ್ತು ಆದಷ್ಟು ಜಾಸ್ತಿ ವಾಕ್ ಮಾಡಿ ಮತ್ತು ನೀರು ಕುಡೀರಿ ಅಂತ ಹೇಳಿದರು. ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ತುಂಬ ಅಂದರೆ ಯಪ್ಪ, ನನಗೆ ಮೊದಲೇ ಶುಗರು ಬಿ ಪಿ ಅಂದರೆ ನೀವೇ ನೋಡಿದ್ದೀರಲ್ವ ಎಷ್ಟು ಭಯ ಅಂತ ಹೇಳಿ. ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರು ಬಿ ಪಿ ಅಂತ ಬಂದ್ಬಿಟ್ರಂತೂ ಇನ್ನೂ ತಲೆನೋವು ಕೆಲಸ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ಟ್ಯಾಬ್ಲೆಟ್ ಅಂತೂ ಯಾವ ಕಾರಣಕ್ಕೂ ತಗೊಳ್ಳಿಲ್ಲ. ಆಮೇಲೆ ಡಾಕ್ಟ್ರೂ ಹೇಳಿದ್ರು, ನೀವು ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಮತ್ತು ಅದೇನೆ ನೀವು ಕಂಟ್ರೋಲ್ ಮಾಡ್ಕೋಬೋದು, ಊಟದಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ನನಗಿನ್ನೊಂದೇನಪ್ಪ ಅಂದರೆ ಬಾಳೆಹಣ್ಣು ಜಾಸ್ತಿ ತಿಂತಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ತಿಂಡಿ ನನಗೆ 5 ಮಂತ್ವರೆಗೆ ಊಟನೇ ಸೇರಲಿಲ್ಲ. ಹಾಗಾಗಿ 5 ಮಂತ್ ಆದಮೇಲೂ ಸಹ ವಾಮಿಟಿಂಗ್ ಇತ್ತು. ಅಲ್ಲಿವರೆಗೂ 5 ಮಂತ್ವರೆಗೂ ವಾಮಿಟಿಂಗ್ ಇತ್ತು. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂತ ಅಂದರೆ
5 ಮಂತ್ ಆದಮೇಲೆ ನಂಗೆ ಬಾಳೆಹಣ್ಣು ಇಲ್ಲದೇ ಇರೋಕ್ಕಾಗ್ತಿರ್ಲಿಲ್ಲ. ಬೆಳಗ್ಗೆ ಒಂದು ಬಾಳೆಹಣ್ಣು ಊಟ ಆದಮೇಲೆ, ಮಧ್ಯಾಹ್ನ ಒಂದು ಬಾಳೆಹಣ್ಣು ಊಟ ಆದಮೇಲೆ, ಮತ್ತು ಸಂಜೆ ಒಂದು ಬಾಳೆಹಣ್ಣು ಊಟ ಆದಮೇಲೆ ಈ ಥರ ತಿನ್ಕೊಂಡು ಬರ್ತಿದ್ದೆ. ನನಗೆ ಬಾಳೆಹಣ್ಣಿಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಅಂತ ಅಂದರೆ ಹೇಳೋಕ್ಕೂ ಅಸಾಧ್ಯ, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಬಾಳೆಹಣ್ಣಿಗೆ. ಬಟ್ ಪ್ರೆಗ್ನೆನ್ಸಿ ಲೆವೆಲಲ್ಲಿ ದಿನ ಒಂದು ಬಾಳೆಹಣ್ಣು ತಿನ್ಬೋದು, ಅಷ್ಟು ಬಿಟ್ಟರೆ ಅದು ಏಲಕ್ಕಿ ಬಾಳೆಹಣ್ಣು ಚಿಕ್ಕದು, ತುಂಬ ಕಳ್ತಿರಬಾರ್ದು, ಸ್ವಲ್ಪ ಕಾಯಂಗೆ ಇರಬೇಕು, ಆ ಥರ ಬಾಳೆಹಣ್ಣು ಒಂದು ತಿಂದರೆ ಸಾಕು ಅಂತ ನನಗೆ ಬಾಳೆಹಣ್ಣು ತಿನ್ನದೇ ಇರೋಕ್ಕೆ ಆಗ್ತಾನೇ ಇರಲಿಲ್ಲ. ಇನ್ನು ನೆಕ್ಸ್ಟು ನಾನು ಬಾಳೆಹಣ್ಣ ಸಂಪೂರ್ಣ ಅವಾಯ್ಡ್ ಮಾಡಲಿಲ್ಲ, ಹೇಳಿದ್ರು ಅವಾಯ್ಡ್ ಮಾಡಿ ಅಂತ, ಆದರೆ ದಿನಕ್ಕೆ ಒಂದೊಂದು ಬಾಳೆಹಣ್ಣು ತಿಂತಿದ್ದೆ. ನನಗೆ ಈ ಟೈಮಲ್ಲಿ ಅಂತಂದರೆ ಫ್ರೀ ಟೈಮಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಖಾರದ ಐಟಮು. ಬಟ್ ನಂಗೆ ಪ್ರೆಗ್ನೆನ್ಸಿನಲ್ಲಿ ಡಾಕ್ಟ್ರು ಏನು ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ನನಗೆ ಅದೇ ಇಷ್ಟ ಆಗ್ತಿತ್ತು. ಅಂದರೆ ಸ್ವೀಟ್ಸೇ ಎಲ್ಲೋದ್ರು ಜಿಲೇಬಿ ಜಾಸ್ತಿ ಕ್ರೇವಿನೆಸ್ಸು, ಜಿಲೇಬಿ ಇಷ್ಟ ಆಗ್ತಿತ್ತು ನನಗೆ. ಹಾಗೆ ಒಬ್ಬಟ್ಟು ಆ ಥರ ಎಲ್ಲ ಬರೀ ಸ್ವೀಟೇ ಜಾಸ್ತಿ. ಆಮೇಲೆ ಶಾವಿಗೆ ಖೀರು ಈ ಥರ ಎಲ್ಲ ತುಂಬ ಜಾಸ್ತಿ ನನಗೆ ಕ್ರೇವಿನೆಸ್ ಆಗ್ತಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತಂದರೆ ಸ್ವೀಟೇ. ಯಾಕಂದರೆ ನನಗೆ ತುಂಬ ವಾಮಿಟಿಂಗ್ ಇದ್ದಿದ್ದರಿಂದ ವಾಮಿಟ್ ಮಾಡಬೇಕಾದ್ರೆಲ್ಲ ಗಂಟಲು ನೋಯುತ್ತೆ ಅಂತೇಳಿ ನಾನು ಜಾಸ್ತಿ ಸ್ವೀಟ್ನೇ ತಿಂತಿದ್ದೆ, ಖಾರದ ಕಡೆ ಹೋಗ್ತಿರ್ಲಿಲ್ಲ. ಆಮೇಲೆ ನನಗೆ ಬರ್ತಾ ಓ ಇಲ್ಲ ನಾನು ತಿಂದರೆ ತುಂಬ ಮಗುಗೆ ಎಫೆಕ್ಟ್ ಆಗಿಬಿಡುತ್ತೆ ಇನ್ನು ಅಂತ ಹೇಳಿ ಸಂಪೂರ್ಣ ನಾನು ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳೋ ಬದಲು ಇಷ್ಟಿಷ್ಟೇ ತೊಗೊಂಡು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಹೋದೆ ನಾನು. ಅದಾದಮೇಲೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ತಿನ್ಕೊಂಬಂದೆ ಅಂತ ಅಂದರೆ ಜಾಸ್ತಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಹಾಗೆ ಇದು ಏನೋ ಒಂದು ಚಪಾತಿ, ಒಂದು ರೊಟ್ಟಿ, ಹಾಗೆ ಒಂದು 3 ಇಡ್ಲಿ, ಒಂದೇ ದೋಸೆ. ಅದಕ್ಕೆ ಕ್ವಾಂಟಿಟಿ ಇಷ್ಟು, ಒಂದು ದೋಸೆ, ಒಂದು ಚಪಾತಿ ಈ ಥರ ಎಲ್ಲ ಕಡಿಮೆ ಮಾಡಿದ್ರೆ ಒಂದಿಷ್ಟು ಜಾಸ್ತಿ ಪಲ್ಯ, ಹಾಗೆ ಕ್ಯಾರೆಟು, ಬೀಟ್ರೋಟು, ಆಲೂಗೆಡ್ಡೆ ಅದೆಲ್ಲ ಫುಲ್ ಅವಾಯ್ಡ್ ಮಾಡಿದೆ. ಅವಾಯ್ಡ್ ಮಾಡಾದಮೇಲೆ ನೆಕ್ಸ್ಟು ಬಟಾಣಿ ತಿಂತಿದ್ದೆ, ಜಾಸ್ತಿ ತಿಂತಿದ್ದು ಬೆಂಡೆಕಾಯಿ, ಮತ್ತು ಸ್ವೀಟ್ಲೆಸ್ಸು. ನನಗೆ ಕಾಫಿ ತುಂಬ ಫೇವ್ರೇಟ್ ಆಗಿಬಿಟ್ಟಿತ್ತು ಆವಾಗ, ಕಾಫಿನ ಇಲ್ಲದೇ ಇರೋಕ್ಕಾಗ್ತಿರ್ಲಿಲ್ಲ. ಹಾಗಂತ ಹೇಳಿ ಶುಗರ್ ಇದೆ ಅಂತ ಹೇಳಿ ಶುಗರ್ ಇತ್ತು ಅಂತ ಹೇಳೋಕ್ಕಾಗಲ್ಲ, ಅಂದರೆ 130 150 ಮೇಲಿದ್ದರೆ ತುಂಬ ಡೇಂಜರ್ ಅಂತೆ, 130 ಏನೂ ಡೇಂಜರ್ ಇಲ್ಲ ಅಂತ ಹೇಳಿದ್ರು. ಅದು ಯಾಕೆ ಬೇಕು ನೆಕ್ಸ್ಟು ನಾವು ಶುಗರ್ ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಶುಗರ್ ಬರ್ಸ್ಕೊಳ್ಳೋಂತಹ ಹಣೆ ಬರ ನಮಗೇನಕ್ಕೆ ಅಂತ ಹೇಳಿ ನಾನು ಸ್ವೀಟ್ ಹಾಕೋತಿರ್ಲಿಲ್ಲ. ಕಾಫಿ, ಟೀ ಏನೇ ಕುಡಿದ್ರು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿದೆ. ಹಂಗಂತೇಳಿ ಬರೀ ಸ್ವೀಟಿಂದನೇ ಬರುತ್ತೆ ಶುಗರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ತಿನ್ನೋಂತಹ ಆಹಾರಗಳು ಅದೇನು ಲೈಕ್ ದೋಸೆ, ಚಪಾತಿ ಮತ್ತು ರಾಗಿ ಇದರಲ್ಲೆಲ್ಲದ್ರಲ್ಲೂ ಕಾರ್ಬೋಹೈಡ್ರೇಟ್ ಅಂಶ ಇರೋದ್ರಿಂದ ಅದನ್ನು ಸಹ ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಅಂತ ಹೇಳಿದ್ರೆ ತುಂಬ ಅವಾಯ್ಡ್ ಮಾಡೋದಲ್ಲ, ಒಂದೊಂದು ಕ್ವಾಂಟಿಟಿನ ಕಮ್ಮಿ ಮಾಡಿ ಡೇ ಬೈ ಡೇ ಇನ್ನು ತರಕಾರಿ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗೆ ನಾವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ, ಆಯಿಲ್ ಆ್ಯಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಹಾಗಾದರೆ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ನೆಕ್ಸ್ಟು ನಾನು ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಸಂಜೆ ಟೈಮಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡೋದು ಮತ್ತು ಎಕ್ಸಸೈಜ್ ಅಂತೂ ನಿಮಗೆ ಗೊತ್ತು, ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಹಾಗಾಗಿ ಮನೆ ಹತ್ರನೇ ವಾಕ್ ಮಾಡೋದು ಈ ಥರ ಎಲ್ಲ ಮಾಡಿ ನನ್ನ ಶುಗರ್ ಲೆವೆಲ್ನ ಕಡಿಮೆ ಮಾಡಿಕೊಂಡೆ. ನೆಕ್ಸ್ಟು ನಾನು ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೋದಾಗ 130ಇಂದ 120, ಆಮೇಲೆ 110, 100, 92 ಈ ಥರ ಬಂತು. ನಂಗೆ ಫುಲ್ ಖುಷಿ ಆಗೋಯಿತು ಆವಾಗ. 92 ಅಂತ ಬಂದಾಗ ನಾನು ಇನ್ನೊಂದು ಏನು ಮಾಡ್ತಿದ್ದೆ ಅಪ್ಪ ಅಂತ ಅಂದರೆ, ನನಗೆ ಆಗ್ತಿರ್ಲಿಲ್ಲ ಆದ್ರೂ ನೈಟ್ ಹೊತ್ತು ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಹುಳಿ ಹಾಕಿದ್ರೆ ಬೆಳಗ್ಗೆದಾದರೂ ನೀರು ತೊಗೋತಿದ್ದೆ. ಇದರಿಂದನೂ ತುಂಬ ಅಂದರೆ ತುಂಬ ನನಗೆ ವೆಯ್ಟು ಸಹ ಎಷ್ಟು ತುಂಬ ಜಾಸ್ತಿ ಆಗ್ತಿರ್ಲಿಲ್ಲ, ಮತ್ತು ಶುಗರ್ ಲೆವೆಲು ಸಹ ಕಡಿಮೆ ಆಗ್ತಾಯಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಅಂತಹ ಡಯಾಬಿಟಿಕ್ಸ್ನ ನಾನು ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ. ನೀವು ನಿಮಗೆ
ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿರೋ ಅಂತಹ ಡಯಾಬಿಟಿಕ್ಸ್ನ ನೀವು ತುಂಬ ಕೇರ್ಲೆಸ್ಸು ಮಾಡೋಕ್ಕೆ ಹೋಗಬೇಡಿ. ತುಂಬ ತಲೆನೇ ಅದೇ ಇದೆ ಅಂತ ಹೇಳಿ ತುಂಬ ತಲೆಗೂ ಹಾಕ್ಕೊಂಡು ಯೋಚನೆ ಮಾಡೋಕ್ಕೂ ಹೋಗಬೇಡಿ. ನೀವು ಕರೆಕ್ಟಾದ ರೀತಿಲಿ ಫಾಲೋ ಮಾಡಿ. ನನಗೆ ಡಾಕ್ಟ್ರು ಇದಿದೆ ತಿನ್ನಬೇಕು ಅಂತ ಏನು ನನಗೇನು ಹೇಳ್ಕೊಟ್ಟಿರಲಿಲ್ಲ. ಬಟ್ ನಾನು ನಮಗೆ ಶುಗರ್ ತಿಂದರೆ ಏನು ಒಳ್ಳೆಯದಪ್ಪ ಏನು ಕೆಟ್ಟದ್ದು ಅಂತ ಹೇಳಿ ಯೂಟ್ಯೂಬಲ್ಲೇ ಸರ್ಚ್ ಮಾಡಿಕೊಂಡು ನಾನು ನನ್ನ ಶುಗರ್ ಲೆವೆಲ್ನ ಕಡಿಮೆ ಮಾಡಿಕೊಂಡು ಆರೋಗ್ಯಯುತವಾದ ಮಗುನ ನಾನು ಪಡ್ಕೊಂಡೆ. ನೀವೇ ನೋಡಿದಿರಲ್ಲ ವ್ಲಾಗ್ ಒಳಗಡೆ ನನ್ನ ಮಗಳು 3 ವರ್ಷ ಆಗಿರೋದನ್ನು. ಇವಾಗ ಹೆಲ್ದಿಯಾಗಿ ಹಾಗೆ ಆರೋಗ್ಯಯುತವಾಗಿ ಪ್ರೆಗ್ನೆನ್ಸಿನಲ್ಲಿರೋ ಅಂತಹ ವೆಯ್ಟನ್ನು ಸಹ ನಾನು ಕಡಿಮೆ ಮಾಡಿಕೊಂಡು ಆರೋಗ್ಯವಾದ ಜೀವನವನ್ನು ನಡೆಸೋದಕ್ಕೆ ಈ ಥರ ಎಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಫ್ರೆಂಡ್ಸ್. ನೀವು ಇದೇ ಥರ ಬದಲಾವಣೆಗಳೊಂದಿಗೆ ಮತ್ತು ಊಟದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದ್ರೊಂದಿಗೆ ಆರೋಗ್ಯಯುತವಾದ ಮಗುನ ಪಡ್ಕೊಂಡು ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್.